जय श्री राम, जय भगीरथ, ನಮಸ್ತೆ. ಸಮಸ್ತ ನಮ್ಮ ಹಿಂದೂ ಬಾಂಧವರಲ್ಲಿ ವಿನಂತಿ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇದೇನು ನೀವು ಇವಾಗ ಮುಸ್ಲಿಮ್ ಯುವಕರ ಹತ್ರ ಕ್ಲೋಸ್ ಆಗೋದು, ಮುಸ್ಲಿಮ್ ಹೆಣ್ಮಕ್ಳ ಹತ್ರ ನೀವು ಕ್ಲೋಸ್ ಆಗೋದು, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ತಂಗಿ ಅಂತಂದ್ಬಿಟ್ಟು ಏನು ನಿಮಗೆ ಮುಸ್ಲಿಮ್ ಹೆಣ್ಮಕ್ಳು ಪರಿಚಯ ಮಾಡಿಕೊಡ್ತಾರೆ. ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಇವಾಗ ಏನು ನಡೀತಾ ಇದೆ ಅಂದರೆ, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ಹುಬ್ಳಿದಾಯಿತು, ಇವಾಗ ನಾಸಿಕಲ್ಲಿ IT ಕಂಪ್ನೀಲಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಬಲವಂತವಾಗಿ ಕೆಲಸದ ಒತ್ತಡ ಹಾಕಿ ಅವ್ರಿಗೆ ಮೈಂಡಲ್ಲಿ ನಿಮ್ಮ ದೇವ್ರು ಹಾಗೆ, ನಿಮ್ಮ ದೇವ್ರು ಹೀಗೆ, ನೀವು ಹಿಜಾಬ್ ಹಾಕ್ಕೊಳ್ಳಿ, ಮತ್ತು ನಮ್ಮ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ನೀವು ನಮ್ಮ ಅಲ್ಲಾನ ನಂಬಿ ಅಂತ ಏನು ಹೆಣ್ಮಕ್ಳಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಹೇಳೋದು ಒಂದು, ನಮ್ಮ ಸಂಸ್ಕೃತಿ, ನೀವು ಬೆಳೆದಂಥ ವಾತಾವರಣ, ನಿಮ್ಮ ತಂದೆ ತಾಯಿಗಳು ನಿಮಗೆ ಹೇಳಿದಂಥ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಅದಕ್ಕಂತಲೇ ತ್ರೇತಾಯುಗದಲ್ಲಿ ದಶರಥ ಮಹಾರಾಜನ ಮಗನಾಗಿ ಭಗವಾನ್ ಶ್ರೀರಾಮ ಜನ್ಮ ತಾಳ್ತಾನೆ. ಏನಕ್ಕೋಸ್ಕರ ಅಂತಂದರೆ, ಈ ತ್ರೇತಾಯುಗದಲ್ಲಿ ಧರ್ಮ ಅಂದರೆ ಏನು ಅಂತ ಹೇಳೋಕ್ಕೋಸ್ಕರ ರಾಮನ ಅವತಾರದಲ್ಲಿ ಅವನು ಬರ್ತಾನೆ ಭೂಮಿಗೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಧರ್ಮದಿಂದ ನಡಿ, ಧರ್ಮ ನಿನ್ನ ಕಾಪಾಡುತ್ತೆ ಅಂತಂದ್ಬಿಟ್ಟು ಭಗವಾನ್ ಶ್ರೀರಾಮ ಹೇಳ್ತಾನೆ. ಅದಕ್ಕೋಸ್ಕರ ಹಿಂದೂ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದು ಒಂದು, ದಯವಿಟ್ಟು ಮುಸ್ಲಿಂ ಹೆಣ್ಣು ಮಕ್ಕಳು ಇರುವಂತಹ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅವರು ನಿಮಗೆ ಏನೇನೋ ಆಸೆಗಳನ್ನು ತೋರಿಸಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡಿಬಿಟ್ಟು ನಿಮಗೆ ಹಿಜಾಬ್, ಬುರ್ಕಾ ಎಲ್ಲ ಅವ್ರದ್ದೇ ಧರ್ಮದ ಶ್ರೇಷ್ಠ, ಅಲ್ಲಾನೇ ಶ್ರೇಷ್ಠ ಎಲ್ಲದಕ್ಕೂ ಅಂತಂದ್ಬಿಟ್ಟು ಏನಿವಾಗ ನೋಡ್ತಾ ಇದ್ದೀರಾ ನೀವು ಕಣ್ಣಾರೆ. ದಯವಿಟ್ಟು ನಮ್ಮ ಹಿಂದೂ ಹೆಣ್ಮಕ್ಳಲ್ಲಿ ಕೇಳ್ಕೊತೀನಿ, ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಕಾಳಜಿ ವಹಿಸಿ. ಸನಾತನ ಧರ್ಮ ಅಂದರೆ ಸುಮ್ಮನೆ, ಅದಕ್ಕೊಂದು ಇತಿಹಾಸ ಇದೆ. ಅದಕ್ಕಂತಾನೆ ಭಗವಾನ್ ಶ್ರೀರಾಮ ಆದಮೇಲೆ ಬಂದಿರೋದೇ ಶ್ರೀಕೃಷ್ಣ ಪರಮಾತ್ಮ. ಅವ್ರು ಹೇಳ್ತಾರೆ, ಅದಕ್ಕೇನೆ ಕಾಲ ಯಾವಾಗ ಕಾಲನ ಸರಿಪಡಿಸೋಕ್ಕೆ ಅವನು ಅವತಾರ ಎತ್ತಿ ಬರ್ತಾನೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹಿಂದೂ ಹೆಣ್ಮಕ್ಳು ದಯವಿಟ್ಟು ಜಾಗೃತರಾಗಿ
ನಮ್ಮ ಸನಾತನ ಧರ್ಮನ ಯಾವ ಕಾರಣಕ್ಕೂ ಬಿಟ್ಕೊಡಬೇಡಿ. ತುಂಬ ಅಮೂಲ್ಯವಾದದ್ದು. ಎಲ್ಲ ನನ್ನ ಹಿಂದೂ ಸಹೋದರಿಯರಿಗೆ ಕೇಳಿಕೊಳ್ಳೋದು ಒಂದೇ, ಯಾಕೆ ಹಿಂದೂ ಹುಡುಗರನ್ನ ಇಷ್ಟಪಡ್ರಿ. ಯಾಕೆ ಹಿಂದೂ ಹುಡುಗರಲ್ಲಿ ನಿಮಗೆ ಹುಡುಗರು ಸಿಲ್ವಾ? ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ? ಕಟ್ಟರ್ ಹಿಂದೂ ಇದ್ದಾರೆ, ಅಂಥವ್ರನ್ನ ಇಷ್ಟಪಡ್ರಿ. ಎಲ್ಲೋ ಹೋಗ್ತೀರಾ, ಅವನು ಬ್ರೈನ್ ವಾಶ್ ಮಾಡ್ತಾರೆ. ನೀನು ಅದು ಓದು, ಇದು ಓದು, ಹಿಜಾಬ್ ಹಾಕೋ, ಬುರ್ಕಾ ಹಾಕೋ, ಆಮೇಲೆ ಲಾಸ್ಟಲ್ಲಿ ನಮ್ಮ ಧರ್ಮಕ್ಕೆ ಬಂದ್ಬಿಟ್ಟು ಕನ್ವರ್ಟ್ ಮಾಡ್ಕೋ. ನೀವೆಲ್ಲ ಕೇರಳ ಸ್ಟೋರಿ ಫಿಲ್ಮ್ ನೋಡಿದ್ದೀರಾ ಅನ್ಕೊತೀನಿ. ದಯವಿಟ್ಟು ಎಲ್ಲ ಹಿಂದೂ ಸಹೋದರಿಯರು ದಯವಿಟ್ಟು ಹುಷಾರಾಗಿ. ಏನೇ ಆಗಲಿ ನಮ್ಮ ಧರ್ಮನ ನಾವು ಕಾಪಾಡದೆ ಬೇರೆ ಯಾರು ಕಾಪಾಡಲ್ಲ ಕಣ್ರಿ. ಅವ್ರಿಗೆ ಅಂತ ಸುಮಾರು ರಾಷ್ಟ್ರಗಳಿವೆ. ನಮ್ಮ ಹಿಂದೂ ಸಂಸ್ಕೃತಿಗೆ, ಹಿಂದೂಗಳಿಗೆ ಅಂತ ಉಳಿದಿರೋದು ಇದು ಒಂದೇ, ಭಾರತ. ದಯವಿಟ್ಟು ಹೇಳಕ್ಕೆ ತುಂಬ ಇದೆ, ಮತ್ತು ಟೈಮ್ ಸಿಕ್ಕಾಗ ಹೇಳ್ತೀನಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಹಿಂದೂ ಹೆಣ್ಮಕ್ಳು, ನಮ್ಮ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ಬಿಡಿ ಈ ಜಾತಿ 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 ಈ ಜಾತಿ ಎಲ್ಲ ಬಿಡ್ರಿ. ಫಸ್ಟ್ ದೇಶದಲ್ಲಿ ನಾವೆಲ್ಲ ಹಿಂದೂ ಅನ್ನೋದನ್ನು ಕಲೀರಿ ಫಸ್ಟು. ಅವನು ಮಾದಿಗ, ಇವನು ಕುರುಬ, ಅವನು ಒಕ್ಕಲಿಗ, ಇವನು ಲಿಂಗಾಯತ, ಇವನು ಬ್ರಾಹ್ಮಣ, ಅವನು ಉಪ್ಪಾರ, ಇವನು ಬಡಿಗಿ, ಅವನು ವಿಶ್ವಕರ್ಮ, ಅವನು SC ST, ಅವನು OBC. ಇವೆಲ್ಲ ಬಿಡ್ರಿ ಫಸ್ಟು. ಇದೆಲ್ಲ ಬಿಟ್ಟು ನಾವೆಲ್ಲ ಹಿಂದೂ ಅಂತ ಅನ್ನೋದು ಭಾವನೆ ಬಂದಾಗ ಮಾತ್ರ ಅಂಥ ಮತಾಂಧರು ದಾರಿಲಿರ್ತಾರೆ. ಅಂಥ ಮತಾಂಧರನ್ನ ಮಟ್ಟ ಹಾಕ್ಬೇಕಂದ್ರೆ ಫಸ್ಟ್ ನಾವು ಹಿಂದೂಗಳು ಸರಿಯಾಗಿರಬೇಕು. ನಮ್ಮಲ್ಲೇ ಈ ಹೊಲಸು ರಾಜಕಾರಣಿಗಳು 108 ವಿಷಯಗಳ ಬೀಜ ಬಿಚ್ಚಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಬೇಕು ಕುರ್ಚಿ, ಅಧಿಕಾರ. ಅವರು ಅಧಿಕಾರದಲ್ಲಿರಬೇಕು. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಹೇಸಿಗೆ ತಿನ್ನೋಕ್ಕೆ ಹೇಸಲ್ಲ ಅಂಥ ರಾಜಕಾರಣಿಗಳಿದ್ದಾರೆ. ಎಲ್ಲಿ ನೋಡಿದ್ರು ಲಂಚ, ಭ್ರಷ್ಟಾಚಾರ. ಗ್ರಾಮ ಪಂಚಾಯತಿಗೆ ಹೋದ್ರೂ ಒಂದು ಪ್ರಮಾಣ ಪತ್ರ ತಗೊಳ್ಳೋಕ್ಕೂ, ದೃಢೀಕರಣ ಪ್ರಮಾಣ ಪತ್ರ ತಗೊಳ್ಳೋಕ್ಕೂ ಲಂಚ ಕೇಳೋಂಥ ಪರಿಸ್ಥಿತಿಲಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಹಿಂದೂ ಅಂತ ಹೇಳ್ರಿ. ಬೈಕ್ ಮೇಲೆ ಹಾಕಿಸ್ತಿರಲ್ಲ ಎಲ್ಲರೂ, ನಾವು ಗೌಡಾಸ್, ನಾನು ಕುರುಬ, ನಾನು ಲಿಂಗಾಯತ, ಮತ್ತೆ ಇನ್ನು 108 ಹಾಕಿಸ್ತಾರೆ ರೀ. ಜಾತಿನ ನಿಮ್ಮ ಮನೆ ಒಳಗಡೆ ನೀವು ಹೊರಗೆ ಬಂದಿರ ಅಂತ ಅಂದರೆ ನೀನೊಬ್ಬ ಹಿಂದೂ.
ಹಿಂದೂ ಆಗಿರಬೇಕು. ಪ್ರತಿಯೊಬ್ಬರ ಗಾಡಿ ಮೇಲೂ ಇರಬೇಕು ಒಂದೇ ಪದ, ನಾನು ಹಿಂದೂ ಅನ್ನೋ ಪದನ ಹುಟ್ಟಾಕಿ. ಬೈಕ್ ಆಗಲಿ, ಕಾರ್ ಆಗಲಿ, ಟ್ಯಾಕ್ಸಿ ಆಗಲಿ, ಗೂಡ್ಸ್ ಗಾಡಿ ಆಗಲಿ, ಏನೇ ಆಗಲಿ, ಅದರಲ್ಲೆಲ್ಲ ಪದ ಒಂದೇ ಇರಬೇಕು, ನಾವೆಲ್ಲ ಹಿಂದೂ ಅಂತ. ಗೌಡ್ರ ಗೋಳಿ, ಲಿಂಗಾಯತರ ಗೋಳಿ, ಎಸಿ ಗೂಳಿ, ಉಪ್ಪಾರ್ ಗೋಳಿ, ಈಗ ಪಂಚಮಸಾಲಿ ಇವೆಲ್ಲ ಬಿಡ್ರಿ. ಇದೆಲ್ಲ ಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಹಿಂದೂ ಅಂತ ಹಾಕಿ. ಅವಾಗಲೇ ನೋಡೋನ್ ಕಣ್ಣಿಗೆ ಕಾಣೋದು. ಯಾವನ ಕೇಳಿದ್ರು ಅವನ್ ಬಾಯ್ ಬಿಡ್ಕೋ, ಓ ಹಿಂದೂ ಹಾಯ್. ಬೈಕ್ ಹಿಂದ್ಗಡೆ ಜಾತಿ ಬರಬಾರ್ದು, ಮತ ಬರಬಾರ್ದು, ಬರಬೇಕು ಒಂದೇ ಐ ಆಮ್ ಹಿಂದೂ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಾಗೃತರಾಗಿ. ಇಲ್ಲ ಅಂದರೆ ಮುಂದೊಂದು ದಿನ ನಿಮ್ಮ ಮಕ್ಕಳಾಗಲಿ, ನಮ್ಮ ಮಕ್ಕಳಾಗಲಿ ಎಲ್ಲರಿಗೂ ಬುಕ್ಕ ಹಾಕಿಸ್ಬಿಡ್ತಾರೆ, ಹಿಜಾಬ್ ಹಾಕಿಸ್ಬಿಡ್ತಾರೆ, ಸನಾತನ ಧರ್ಮನ ಮೂಲ್ಯ ಸರಿಸ್ತಾರೆ. ಅದು ಆಗ್ಬಾರ್ದು ಅಂದರೆ ಪ್ರತಿಯೊಬ್ಬ ಮನೆಯ ಮಕ್ಕಳಿಗೆ ನಾವೆಲ್ಲ ಹಿಂದೂ, ನಾವೆಲ್ಲ ಸನಾತನ ಧರ್ಮ ಅಂತ ಹೇಳಿ ಬಾಯಿಲು ಒಂದೇ ಬರಬೇಕು, ಜೈ ಶ್ರೀರಾಮ್. ಈ ಪದನ ನೀವು ಎಲ್ಲಿ ತನಕ ಉಪಯೋಗಿಸ್ಕೊಳ್ಳಲು ಅಲ್ಲಿ ತನ ಅವ್ರು ಹಿಂಗೆ ಮೇತಾನೆ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ನಾವೆಲ್ಲ ಹಿಂದೂ ಅಂತ ಹೇಳಿ ರೋಡಲ್ಲಿ ಬಿಡಿ ನಂದು ಆ ಜಾತಿ, ನಂದು ಈ ಜಾತಿ ಅಂತ ಬಿಟ್ಟು ನಾವೆಲ್ಲ ಹಿಂದೂ ಸನಾತನಗಳು, ಹಿಂದೂ ಧರ್ಮ ಬೆಳೆಯಬೇಕಂದ್ರೆ ಅದು ನಾವು ಒಗ್ಗಟ್ಟಾಗಿರಬೇಕು. ನಮಸ್ಕಾರ, ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಧರ್ಮನ, ನಮ್ಮ ಧರ್ಮನ ಉಳಿಸಿ ಬೆಳೆಸಿ ಮೆಸ್ಸೆ. ಜೈ ಶ್ರೀರಾಮ್.